ಪಟ್ ಹೇಳುತ್ತೆ, ಯಾಕಂದ್ರೆ ನಿಮ್ಗೆ ತೋಳ್ ಟೈಮ್ ಆಯ್ತದ. ಒಂದು ಮರ್ಮ ತಿಳಿಸ್ಬೇಕಾಗ ಫಸ್ಟ್ ನೆನ್ಪಿಟ್ಕೊಳ್ಳಿ, ನೀವೆಲ್ಲರೂ ಇಲ್ಲಿ ಬಂದಿರಿ, ಮೆಸೇಜ್ ಎಂಟ್ರಿ ಕಟ್ ಆಗ್ಬಾರ್ದು, ಓಕೆನಾ? ಯಾಕಂದ್ರೆ ಅಲ್ಲಿ ಇನ್ನೊಬ್ರು ಕೇಳಿ ರಕ್ಷಣೆ ಹೊಂದ್ತಾರೆ. ಫಸ್ಟ್ ಒಬ್ಬ ಮನುಷ್ಯ ಶುದ್ಧನಾಗಬೇಕಾದ್ರೆ ಎದರಿಂದ? ದೇವರ ವಾಕ್ಯ. ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ 3ನೇ ವಚನದಾಗ ಅಲ್ಲಿ ಮಾತಾಡ್ತಾರೆ, ನಾನು ನಿಮಗೆ ಹೇಳಿದ ವಾಕ್ಯದ ದಶೆಯಿಂದ ಈಗ ನೀವು ಶುದ್ಧರಾದಿರಿ. ಹಲ್ಲೆಲೂಯಾ, ಬೋಲೆ ಸಮಸ್ಯೆ. ಈಗ ಗೊತ್ತಾ, 2 ವರ್ಷ ಆಯ್ತು ಈ ಆರಾಧನೆ ಪ್ರಾರಂಭವಾಗಿದ್ರೆ ಬಹಳ ಸಂತೋಷ. ಯಾಕಂದ್ರೆ ಅನೇಕ ಜಾಗ ಸುವಾರ್ತೆ ಇಲ್ಲ, ಸೇವಕರು ಯೌನಸ್ಥರು ದೇವರಲ್ಲಿ ನೆಲೆಗೊಂಡಿದ್ದಿ ಆಸಕ್ತಿ ಉಳ್ಳರಾಗಿ ನಶಿಸಿ ಹೋಗುವ ಆತ್ಮ ದೇವ್ರ ಕಡೆ ತಿರುಗಿಸ್ಬೇಕು. ಇನ್ನೊಬ್ಬರು ಶುದ್ಧರಾಗಬೇಕಾದ್ರೆ ನೀವು ವಾಕ್ಯ ಸಾರ್ಬೇಕು. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ಶುದ್ಧ ಆಗ್ತಾನೆ ವಾಕ್ಯದಿಂದ, ಅಂದ್ರೆ ವಾಕ್ಯದಿಂದ ಶುದ್ಧರ್ಬೇಕು. ವಾಕ್ಯದಿಂದ ನಮ್ಗೆ ಜಯ ಸಿಗ್ತದೆ. ನೆನ್ಪಿಟ್ಕೊಂಡು, ವಾಕ್ಯದಲ್ಲಿ ಏನಿದೆ? ವಾಕ್ಯದಲ್ಲಿ ಏನಿದೆ ಅಂದ್ರೆ ವಾಕ್ಯದಲ್ಲಿ ಜಯ ಇದೆ ಅಂತ. ವಾಕ್ಯದಲ್ಲಿ ಅಂದ್ರೆ ವಾಕ್ಯದಲ್ಲಿ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಏನಿದೆ? ಇಲ್ಲ ಇಲ್ಲ, ಯಾರಂತ ಗಿಫ್ಟ್ ವಾಕ್ಯ ಪ್ರಾರ್ಥನೆಯಲ್ಲಿ ಗಿಫ್ಟ್ ಅದ ನೋಡಿ, ಭಾರಿ ಗಿಫ್ಟ್. ಇಲ್ಲೇ ಒಂದು 200 ರೂಪಾಯಿ ಟಪ್ಪನೆ ಹೇಳಿದೆ, ನಾನು ಹೇಳ್ತೇನೆ. ವಾಕ್ಯದಲ್ಲಿ ಇನ್ನೊಂದು ವಿಷಯ, ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ಜಯ ಇದೆ, ಪ್ರಾರ್ಥನೆಯಲ್ಲಿ ರಕ್ಷಣೆ ಇದೆ. ನಾನು ನಿಮಗೆಲ್ಲ ಸಬ್ಜೆಕ್ಟ್ ಬೈದಿದ್ದಾಗ ಹೇಳ್ತೇನೆ. ಮತ್ತು ಆರಾಧನೆಯಲ್ಲಿ ಬಿಡುಗಡೆ, ಚಪ್ಪಾಳೆ ತಡಿಬೇಕು. ನೆನ್ಪಿಟ್ಕೊ, ಈ 3 ಇವತ್ತಿನ ಸಬ್ಜೆಕ್ಟ್ ಆರಾಧನೆ, ಪ್ರಾರ್ಥನೆ, ವಾಕ್ಯ. ಒಂದು ಇಂಡಕ್ಷನ್ ವಾಕ್ಯ, ಆರಾಧನೆ, ಪ್ರಾರ್ಥನೆ. ವಾಕ್ಯ ಸಿಕ್ತಲ್ಲ, ಆರಾಧನೆ, ಪ್ರಾರ್ಥನೆ. ಪ್ರಾರ್ಥನೆ ಮಾಡಲು ವಾಕ್ಯ, ಆರಾಧನೆ, ಪ್ರಾರ್ಥನೆ. ವಾಕ್ಯದಲ್ಲಿ ಜಯ ಇದೆ, ಪ್ರಾರ್ಥನೆಯಲ್ಲಿ ರಕ್ಷಣೆ ಇದೆ, ಆರಾಧನೆಯಲ್ಲಿ ಬಿಡುಗಡೆ ಇದೆ. ಅದೇ ಇಲ್ಲಿ ನಡೀಲತ್ತದ 2 ವರ್ಷದಿಂದ. ಚಪ್ಪಾಳೆ ತಡಬೇಕು. ನಿನಗೆ ಜಯ ಸಿಗಬೇಕಾದ್ರೆ ಮೊದಲು ನೀನು ವಾಕ್ಯದಲ್ಲಿ ಬೆಳಿಬೇಕು. ಯೇಸು ಕ್ರಿಸ್ತ ಈ ಲೋಕಕ್ಕೆ ಬಂದ್ಮೇಲೆ ಸೇವೆ ಪ್ರಾರಂಭ ಮಾಡಿ 30 ವರ್ಷ, 33 ವರ್ಷ 6 ತಿಂಗಳು ಆತ ಈ ಲೋಕದ ಬಂದ. 30 ವರ್ಷ ತಕ್ಕ ಯೇಸು ಕ್ರಿಸ್ತ ಆತ ಶಂಗನ 12 ವರ್ಷ ವಾದ ವಿವಾದ ಆಗಾದ್ರೆ ಯೇಸು ಸ್ವಾಮಿ ಹೊರಗೆ ಬಂದಿದ್ದು 30 ವರ್ಷದಾಗ. ಚಪ್ಪಾಳೆ ತಡಬೇಕು. 3 ವರ್ಷ 6 ತಿಂಗಳ ಭೂಮಿ ನಡೆದು ಶರೀರ ಮಾಡಿ ಇಷ್ಟೆಲ್ಲ ಮಾಡಿ ಏನು ಮಾಡಿ ಬಹಳ ಪೌಡರ್ ಹಚ್ಕೊಂಡು ಕಾಡಿಗೆ ಹಚ್ಕೊಂಡು ಇಷ್ಟೆಲ್ಲ ಮಾಡಿದೆ. ವಾಕ್ಯದಾಗ ಇಷ್ಟೆಲ್ಲ ಮಾಡಿದ ಏನ್ ಮಾಡ್ಯಾರ ದೇವರು? ಭೂಮಿ ಛಲಗಂದ ನೀವು ನಡೆದಿಲ್ಲ. ಬೋಲೆ ಸುಮಸಿಕಿ ಹಾಲೆಲೂಯಾ. ಯೇಸು ಸ್ವಾಮಿ ದೀಕ್ಷೆ ಸ್ನಾನ ತಗೊಂಡು ಫಾಸ್ಟಿಂಗ್ ಮಾಡೋ ಟೈಮಿನಾಗ ಸೈತಾನ್ ಬಂದ. ಸೈತಾನ್ ಬಂದು ಯೋನಸ್ತ್ರ ಚಂದ ಕೇಳಿದ ಮಗ. ಸೈತಾನ್ ಬಂದು ಯೇಸು ಸ್ವಾಮಿ ಮುಂದೆ ಹುಡುಗಿಗೆ ನಿಂದಿರ್ಸಿಲ್ಲ. ಯೇಸು ಸ್ವಾಮಿ ಮುಂದೆ ರಕ್ತ ಚೆಲ್ಲಿಲ್ಲ. ಯೇಸು ಸ್ವಾಮಿ ಮುಂದೆ ಬಂಗಾರ ಇಕ್ಕಿಲ್ಲ. ಯೇಸು ಸ್ವಾಮಿ ಮುಂದ ಮನುಷ್ಯನ ವಿಕ್ರಿಸ್ಕೊಳದ ಹೊಟ್ಟಿ ಖರಾಬ್ ಅದ ಅಂತ ಹೇಳಿ ಮನುಷ್ಯನ ವಿಕ್ರಿಸ್ಕೊಳದ ಸೈತಾನಿಗೆ ನೀ ದೇವ್ರ ಮಗ ಇದ್ರಿ ಕಲ್ಲಿಗೆ ರೊಟ್ಟಿ ಆಗುವಂತೆ ಅಪ್ಪಣೆ ಕೊಡೋ. ಹಸು ಸಾವಾಗ ಯೇಸು ಸ್ವಾಮಿ ಏನ್ ಹೇಳ್ತಾರ? ಮನುಷ್ಯ ರೊಟ್ಟಿ ತಿಂದು ಮಾತ್ರ ಬದುಕುವುದಿಲ್ಲ, ದೇವ್ರ ಬಾಗಿಲಿಂದ ಬರುವ ಮಾತಿನಿಂದ. ಸೈತಾನಿಗೆ ಸೋಲ್ಸ್ಯಾರ ಸೋಲ್ಸಿಲ್ಲ? ಅರೆ ಹಚ್ಚೇನ್ಬೇಕಪ್ಪ.
ಯೇಸು ಸ್ವಾಮಿ ಸೋತಾರ ಜಯ ಹೊಂದ್ಯಾರ. ದೇವ್ರ ಮಾತು ಏನದ? ವಾಕ್ಯದ. ಚಪ್ಪಾಳೆ ತಡಬೇಕು ಜೋರ. ಯಾವ ವಾಕ್ಯ ಹೇಳ್ರಿ, ಯಾವ ವಾಕ್ಯ ಓದ್ರಿ ಅಂತೇವೆ. ದೇವ್ರ ವಾಕ್ಯ ನಿಮಗೆ ಜಯ ಕೊಡ್ತದ. ಹಲ್ಲೆಲೂಯಾ. ದೇವ್ರ ಮಾತು ಯೇಸು ಕ್ರಿಸ್ತ ಜಯ ಕೊಟ್ಟದ. ಚಪ್ಪಾಳೆ ತಡಬೇಕು ಜೋರ. ನಿನ್ನ ಮಾತಿನ ಜಯ ಅದ. ನಿನ್ನ ಮಾತು ಹಂಗಿರ್ಬೇಕು. ಅಂದಾಜಮೇ ಗೋಲಿ ಹೊಡಿಬಾರ್ದು ಅಂತ ತಮ್ಮನಿಲ್ಲ. ಅಂದಾಜಮೇ ಗೋಲಿ ಹೊಡಿಬಾರ್ದು. ನಿನ್ನ ಮಾತು ವಾಕ್ಯದಂಗಿರ್ಬೇಕು. ಚಪ್ಪಾಳೆ ತಡಬೇಕು. ನಿನ್ನ ಮಾತು ವಾಕ್ಯದಂಗಿರ್ಬೇಕು. ವಾಕ್ಯದ ಜಯ ಅದ. ವಾಕ್ಯದ ಜಯ ಅದ. ಯೇಸು ಸ್ವಾಮಿ ಎಲ್ಲಿ ಹೋಗ್ಯಾರ? ಶತ್ರುಗಳಿಗೆ ವಾಕ್ಯದಿಂದ ಹೋಗ್ಯಾರ. ಯೇಸು ಸ್ವಾಮಿ ಎಲ್ಲಿ ಹೋಗ್ಯಾರ? ವಾಕ್ಯದ ಬಲದಿಂದ ರೋಗಕ್ಕೆ ವಾಸಿ ಮಾಡ್ಯಾರ. ಹಲ್ಲೆಲೂಯಾ. ವಾಕ್ಯದ ಬಲದಿಂದ ಸೈತಾನಿಗೆ ಸೋಲಿಸಿದ್ದಾರೆ. ವಾಕ್ಯದ ಬಲದಿಂದ ಆತ ಜಯ ಹೊಂದ್ಯಾರ. ಹಲ್ಲೆಲೂಯಾ. ಈಗ ನೀವು ಜಯ ಹೊಂದಬೇಕಾದ್ರೆ ಏನ್ ಮಾಡ್ಬೇಕು? ಬೇರೆ ಹೊಂದಬೇಕು. ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ನಿನ್ನ ವಾಕ್ಯ ಹೋದ್ರೆ ಕೈ ತೋರಿಸಿ, ಸುಳ್ಳು ತೋರಿಸ್ಬಾರ್ದು. ದೇವ್ರು ನೋಡತ್ತಾರ. ಸಮುದ್ರ ಯಾರು ನೋಡತ್ತಿಲ್ಲ ಅನ್ಬಾರ್ದು. ನಿಮಗೆ ನೋಡವ್ ನಮ್ಮ ಅಪ್ಪನ ಎಲ್ಲನ ಪರಲೋಕದಿಂದ ನೋಡತ್ತಾರ. ನಿಮ್ಗೆ ಯಾರು ನೋಡತ್ತಾರ? ಯಾರು ನೋಡತ್ತಾರ? ನಿನ್ನ ವಾಕ್ಯ ಹೋದ್ರೆ ಕೈ ತೋರಿಸಿ. ಏಳೆಂಟು ಮಂದಿ ಇದ್ದಾರೆ. ಮತ್ತೆ ಓದೋದ ಸಿಟ್ಟಿ ಬರ್ಬೇಡ್ರಿ. ನಾಳೆ ಜುಟ್ಕೊ ಓದೋದು ಪ್ರಾರಂಭ ಮಾಡ್ರಿ. ನಿಮ್ಗೆ ಯಾರು ನೋಡತ್ತಾರ? ಪೈಲೆ ಭಾಳ ಕೈಗಳಿದ್ದೀವಿ. ದೇವ್ರು ನೋಡತ್ತಾವ ಖಡಕೆ ಹೋಯ್ತಾವ ಕೈ. ನಾವೇ ನಿಮ್ಗೆ ಹುಷಾರಿದ್ದೆ. ಸುಮ್ಮನೆ ಪಾಸ್ಟರ್ ಆಗಿಲ್ಲ. ಗಪ್ಪ ಹಿಡಿದ್ರೆ ಹಂಗೆ ಕೈ ಎಬ್ಬಿಸ್ತೀನಿ. ಇಲ್ಲ ಇಲ್ಲ, ಗಪ್ಪ ಹಿಡಿದ್ರೆ ನಾವೇ ಓದಿದೆ. ದೇವ್ರು ನೋಡತ್ತಾರ ಅಂದ್ರೆ ಕೈ ಕೆಳಕ್ ಬಂದಾವ. ಹಲ್ಲೆಲೂಯಾ. ಅಂದ್ರೆ ನಿಮ್ಗೆ ಯಾರು ನೋಡತ್ತಾರ? ಗಚ್ಚಲ್ ಯಾರು ನೋಡತ್ತಾರ? ದೇವ್ರಿಗೆ ಎಷ್ಟು ಕಣ್ಣವ? ಏಸು ಸ್ವಾಮಿ ತಂದು ಹೇಳ್ಯಾರ ನಿಮಗೆ 7 ಏಸವ ಎಲ್ಲ ಕಣ್ಣು. ಭಾಳ ಡೇಂಜರ್ ಇರ್ತಾರೆ. ನಕ್ಕೋತ ಆಡ್ಕೋತ ಹೀಗೆ ಭಾಳ ಡೇಂಜರ್. ಹಿಂಗಿರ್ಬಾರ್ದು. ವಾಕ್ಯದಲ್ಲಿ ಏನದ? ವಾಕ್ಯದಲ್ಲಿ ಏನದ ನಮಗ? ಜಯ. ಪ್ರಾರ್ಥನೆಯಲ್ಲಿ ಏನದ? ರಕ್ಷಣೆ. ಪ್ರಾರ್ಥನೆಯಲ್ಲಿ ಏನದ? ನಮ್ಮ ಪ್ರಾರ್ಥನೆ ಹೆಂಗಿರ್ಬೇಕು? ಈಗ ಪ್ರಾರ್ಥನೆ ರಕ್ಷಣೆ ಹೆಂಗದ? ಈಗ ಡ್ಯಾನಿಯಲ್ ಪ್ರಾರ್ಥನೆ ಮಾಡ್ಯಾನ. ಮಾಡಿಲ್ಲ? ಪ್ರಾರ್ಥನೆ ಮಾಡಿದವರಿಗೆ ಎದುರಾಗ ಹಾಕ್ಯಾರ ಸಿಂಹದ ಹವೆ ಆಸೆ. ಕರೆಕ್ಟಾ? ಸಿಂಹದ ಹವೆ ಬಿದ್ಮೇಲೆ ಏನ್ ಮಾಡಿದವ? ಆರಾಧನೆ ಮಾಡ್ಯಾನ. ಅರೆ ಮಾತಾಡ್ಬೇಕಪ್ಪ. ಆರಾಧನೆ ಮಾಡ್ಯಾನ. ಮಲಕಲೋರಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ಯಾನ. ಹಲ್ಲೆಲೂಯಾ. ಏನ್ ಮಾಡ್ಯಾನ? ಪ್ರಾರ್ಥನೆ ಮಲ್ಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಸಿಂಹ ಎದುರವ ಸರ್ವಶಕ್ತನಾದ ದೇವರ ಬಂದ. ಚಪ್ಪಾಳೆ ತಟ್ಟ. ಈಗ ದೇವರವರಿಗೆ ಪ್ರಾರ್ಥನೆದಾಗ ರಕ್ಷಿಸಿದ. ಪ್ರಾರ್ಥನೆದಾಗ ಏನದ? ಮಾತಾಡ್ಬೇಕು. ಏನದ? ದೇವ್ರ ರಕ್ಷಣೆ ಏನು? ಸೈಯೋಗಿ ಬಚಾಯಿಸ್ಕೊಂಬಂದೆ. ಸಿಂಹ ತಿನ್ನಕ್ತಿತ್ತ ಇಲ್ಲ ಅವನಿಗೆ. ಏನ್ ಮಾಡ್ಯಾನ? ಏನ್ ಮಾಡ್ಯಾನ ಮಗ? ಪ್ರಾರ್ಥನೆ ರಕ್ಷಿಸಿಲ್ಲ. ಎದುರು ಸಿಂಹಗಳವ. ಎದುರು ಸಿಂಹ ಐತಿನಾಗ ಅಂಜಲ್ ನೋಡ್ತಾನವ. ನಾ ಜಿಂಬೆ ತಿರುಗಿ ಪ್ರಾರ್ಥನೆ ಮಾಡ್ತೆ. ಎದುರು ಮರಣ ಎದುರಾಗ್ಯದ. ಇವತ್ತು ನಮ್ಮ ಮಳಕಲ್ಲೂರಿ ನನ್ನ ದೇವ್ರಿಗೆ ಹೋಗ್ತೆ. ಚಪ್ಪಾಳೆ ಅವ್ರ ಪ್ರಾರ್ಥನೆ ಕೇಳಿ ದೇವ್ರು ಹೇಳಿದ್ರು ಬಂದು ಸಿಂಹದ ಬಾಯಿ ಡ್ಯಾನಿಯಲ್ ರಕ್ಷಿಸ್ಯಾರ. ಹಲ್ಲೆಲೂಯಾ. ವಾಕ್ಯದಲ್ಲಿ ಸಬ್ಜೆಕ್ಟ್ ಜಲ್ದಿ ಮುಗಿಸ್ತೇನೆ. ವಾಕ್ಯದಲ್ಲಿ ಜಯ ಇದೆ. ಯೇಸು ಸ್ವಾಮಿ ಗೆದ್ದಿಲ್ಲ. ಎದರಿಂದ? ರಕ್ತದಿಂದ, ವಾಕ್ಯದಿಂದ. ಡ್ಯಾನಿಯಲ್ ರಕ್ಷಿಸಲ್ಪಟ್ಟಿಲ್ಲ. ಎದರಿಂದ? ಎದರಿಂದ? ರಕ್ತದಿಂದ, ಬಂಗಾರದಿಂದ, ಬಂದೂಕಿನಿಂದ. ಶತ್ರು ಬಂದು ದಂಡ ಹೊಡೆದ ಗೋಲಿ. ಮಲ್ಕಲೂರು ಪ್ರಾರ್ಥನೆ ಮಾಡ್ಯಾನ. ಹಲ್ಲೆಲೂಯಾ.
ವಾಕ್ಯ ನಿಮಗೆ ಜಯ ಕೊಡ್ತದ, ಪ್ರಾರ್ಥನೆ ನಿನ್ನ ಕುಟುಂಬ ರಕ್ಷಿಸ್ತದ. ಚಪ್ಪಾಳೆ ತಟ್ಟಬೇಕು. ಒಂದು ಸಭೆ ಸಿದ್ಧಾಂತ ಏನಂದ್ರ ಆರಾಧನೆ, ಪ್ರಾರ್ಥನೆ, ವಾಕ್ಯ. ಆರಾಧನೆ ಸಭೆ ಅದರ ಬಿಡುಗಡೆ, ವಾಕ್ಯದ ಸಭೆದಾಗ ಜಯ ಇಲ್ಲ, ಪ್ರಾರ್ಥನೆಯಲ್ಲಿ ಸಭೆದಾಗ ರಕ್ಷಣೆ ಇಲ್ಲ. ಇವತ್ತು ನಿನ್ನ ಸಭೆದಲ್ಲಿ ವಾಕ್ಯ ನಿನಗೆ ಜಯ, ವಾಕ್ಯ ಜಯ ಇಲ್ಲ. ವಾಕ್ಯದಲ್ಲಿ ಜಯ ಅದ, ಪ್ರಾರ್ಥನೆಯಲ್ಲಿ ರಕ್ಷಣೆ ಅದ, ಆರಾಧನೆಯಲ್ಲಿ ಒಂದು ವಿವರಣೆ ಕೊಟ್ಟು ನಾವು ಮುಂದಕ್ಕೆ ಹೋಯ್ತೀವಿ. ಇಬ್ಬರು ವ್ಯಕ್ತಿಗಳು ಫಾಸ್ಟಿಂಗ್ ಮಾಡ್ತಾರೆ. ಎಷ್ಟು ಮಂದಿ? ಎಷ್ಟು ಮಂದಿ? ಇಬ್ಬರು ವ್ಯಕ್ತಿದಾಗ ಒಬ್ಬ ವ್ಯಕ್ತಿ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನನ್ನ ಬಡತನೆಲ್ಲ ತೆಗೆದ, ಮತ್ತು ಅನೇಕ ಯೌನಸ್ಥರದಲ್ಲಿ ನೀ ರಕ್ಷಿಸಪ್ಪ, ನಮ್ಮ ಗ್ರಾಮಕ್ಕೆ ರಕ್ಷಿಸು, ನಮ್ಮ ದೇಶಕ್ಕೆ ರಕ್ಷಿಸು ಅಂತ ಫಸ್ಟ್ ಪ್ರಾರ್ಥನೆ ಮಾಡ್ತಾನೆ. ಇನ್ನೊಬ್ಬ ಪ್ರಾರ್ಥನೆ ಮಾಡ್ತಾನೆ ಅದರಲ್ಲಿ ಅವ ತಾನೇ ಚಿಂತೆ ಮಾಡ್ತಾನೆ, ನಂಗೆ ಅದು ಬೇಕು ಇದು ಬೇಕು, ನಂಗೆ ಅದು ಬೇಕು ಇದು ಬೇಕು ಚಿಂತೆ ಮಾಡ್ತಾನೆ. ಇನ್ನೊಬ್ಬ ಫಸ್ಟ್ ವ್ಯಕ್ತಿ ಪ್ರಾರ್ಥನೆ ಮಾಡಿದ್ರಪ್ಪ, ನನ್ನ ಪ್ರಾರ್ಥನೆ ಕೇಳು ಸ್ವಾಮಿ, ನನಗೆ ಬಡತನ ದೂರ ಮಾಡಿದ್ದು, ನಮ್ಮ ಜನರಿಗೆ ರಕ್ಷಿಸಿ, ಜನರಿಗೆ ರೋಗದಿಂದ ಬಿಡುಗಡೆ ಕೊಡು. ಇವೆಲ್ಲ ಪ್ರಾರ್ಥನೆ ಜನರಿಗೆ ಕಣ್ಣೀರು ಸುರಿಸಿ ಉಪವಾಸ ಪ್ರಾರ್ಥನೆ ಮಾಡ್ತಾನೆ. ದೇವರವನ್ನ ಪ್ರಾರ್ಥನೆ ಕೇಳ್ಯಾರ. ಹಲ್ಲೆಲೂಯಾ. ಅವನಿಗೆ ಸದುತ್ತರ ಸಿಕ್ಕಾರ, ಜನರಿಗೆ ಆಶೀರ್ವಾದ ಆಗಿಲ್ಲ, ಅವಾಗ ಐಶ್ವರ್ಯವಂತಾಗಿ ಡಬಲ್ ಮಂಜಿಲು ಮನೆ ಕಟ್ಟ್ಯಾರ. ಈಚೆ ಮರಿದವನಿಗೆ ಕುದಿವಿದ್ದು, ನಾವೀ ಫಾಸ್ಟಿಂಗ್ ಮಾಡಿದೆ, ನನಗೆ ಆಶೀರ್ವಾದ ಆಗಿಲ್ಲ, ಇವ ಡಬಲ್ ಮಂಜಿಲ್ ಕಟ್ಟದ, ಅವನ್ ಮನೆಗೆ ಹೋಗಂತಾನ. ನೀನು ಈತ ಆಶೀರ್ವಾದ ಹೊಂದ್ಕೋಬೇಕಾದ್ರೆ ಏನ್ ಮಾಡಿದ್ರೆ ನಾ ಫಾಸ್ಟಿಂಗ್ ಮಾಡಿದೆ ಅಂತ. ಹಂಗ ಅಂದ್ರೆ ನಾವೀ ಫಾಸ್ಟಿಂಗ್ ಮತ್ತೆ ಮಾಡಲ್ಲ ಅಂತ ಹೇಳಿ ಅವ ಏನ್ ಮಾಡತ್ತಾನ, ಪ್ರಾರ್ಥನೆ ಕುಂತ. 40 days ಫಾಸ್ಟಿಂಗ್ ಮುಗಿತು, ದೇವ್ರು ಬಂದಿಲ್ಲ, ಮತ್ತ ದರ್ಶನ ಪಟ್ಟೆ, ಮತ್ತೆ ಹಂಗೆ ಉಪವಾಸ ಮಾಡತ್ತ. ನಾ ದರ್ಶನ ಆಗಸ್ತಕ್ಕ ಬಿಡಲ್ ದೇವ್ರ ಅಂತ ಹೇಳಿ ಲಾಸ್ಟಿಗೆ ಇವ ಸತ್ತವೇಲಿ ಏನಂತ ಹೇಳಿ, ದೇವ್ರು ನಿನಗೆ ಏನ್ ಬೇಕು ಮಗ ಅಂತ ಕೇಳ. ಅವ ಏನನ್ನ ಕೊಡೋಣ, ಸ್ವಾಮಿ ನನಗೆ ಆಶೀರ್ವಾದ ಮಾಡ. ಮಗ ನಾನು ನಿನಗೆ ಆಶೀರ್ವಾದ ಮಾಡ್ತೆ, ಆದ್ರೂ ಒಂದು ಮಾತು ನೆನ್ಪಿಟ್ಕೋ, ನಿನಗೆ ಆಶೀರ್ವಾದ ಮಾಡ್ತೆ, ನಿನ್ನ ಮನೆ ಬಾಜುದಲ್ಲಿ ಡಬಲ್ ಆಶೀರ್ವಾದ ಮಾಡ್ತೇನೆ. ಆಯ್ತು ಸ್ವಾಮಿ, ಇವ್ರಿಗೆ ಚಿಂತಿನಿ. ಹಾಂ ಸ್ವಾಮಿ, ನಾನು ನಾಳೆಗೆ ಹೇಳ್ತೆ ಸ್ವಾಮಿ ಅಂತ ಹೇಳಿ ದೇವ್ರಿಗೆ ವಾಪಸ್ ಕಳ್ಸೋಣ. ಅವ್ರು ತಿಳಿಸ್ಬಿಟ್ಟು ಕೇಳ್ತಿರ್ಬೇಡಿ ದೇವ್ರಿಗೆ. ಮತ್ತೆ ಮರುದಿನ ಮಸ್ಕಿನ ಕುಂತ ಜಪಕ್ಕ ಆ ದೇವ್ರು ಹೇಳೋದು ಬಂದ, ಮಗ ಹೇಳು ನಿನಗೆ ಏನ್ ಬೇಕು. ಇವ ರಾತ್ರಿ ಎಲ್ಲ ಚಿಂತೆ ಮಾಡಿದ. ಬೈಬಲ್ ಹೇಳ್ತಾರ, ನಿನ್ನಂತೆ ನಿನ್ನ ನೆರೆಯವನನ್ನು ನಿನ್ನಂತೆ ನಿನ್ನ ನೆರೆಯವನನ್ನು. ಇವ ಬೆಳಗನ ಚಿಂತೆ ಇರ್ತದೆ ನಿನಗವ, ನಾನು ಅವ್ನಿಗೆ ಡಬಲ್ ಮಂಜಿದಾಗ, ಈಗ ನಾ ಡಬಲ್ ಮಂಜಿಲ್ ಕೇಳೋದಂದ್ರೆ ಒಂದು 4 ಮಂಜಿಲ್ ಆಯ್ತು, ನಾ ಕಾರ್ ಕೇಳೋದಂದ್ರೆ ಅವ್ನಿಗೆ ದುಬಾರಿ ಸಿಗ್ತದೆ. ಹೆಂಗ್ ಮಾಡಿ ಅಂತ ಹೇಳಿ ಬೆಳಗಾನ ಅವ್ನ ಹೊಟ್ಟೆ ಉರಿ 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 ಉರಿದು ಬೆಳಗಾಯ್ತು. ಮಸ್ಕಿನ ದೇವ್ರ ಬಂದ, ಮಗ ನಿನಗೇನು ಬೇಕು ಹೇಳು, ನಿನಗೇಟು ಆಶೀರ್ವಾದ ಮಾಡ್ತೆ, ಡಬಲ್ ಆಶೀರ್ವಾದ ನಿನ್ನ ಮಗ ನಿನ್ನ ಮನೆ ಬಾಜು ಮಾಡ್ತೆ ಅಂದ್ರ ಇವ ಏನೆಲ್ಲ ತಂದ್ಕೊಡೋದನ್ನ, ಸ್ವಾಮಿ ನನ್ನ ಒಂದು ಕಣ್ಣು ತೆಗೆದ, ನನ್ನ ಒಂದು ಕಣ್ಣು ಕೆತೆ. ಇವ್ನ ಮನುಷ್ಯ ಏನ್ ಕೊಡೋಣ, ನನ್ನ ಒಂದು ಕಣ್ಣು ಹೋಯ್ತದ ಮನೆ ಬಾಸ್ಕೊಂಡು ಆ ಪೂರ ದುಡ್ಡಾಯ್ತು, ಆ ಪೂರ ದುಡ್ಡಾಯ್ತು. ನಮ್ಮ ಪ್ರಾರ್ಥನೆ ಹೆಂಗಿರ್ಬೇಕಂದ್ರ ಸಿಂಹದ ಬಾಯಿ ಕಟ್ಟ ಪ್ರಾರ್ಥನೆ ಇರ್ಬೇಕು. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆ ಹೆಂಗಿರ್ಬೇಕಂದ್ರ ಶತ್ರು ಸೋಲಿಸ ಪ್ರಾರ್ಥನೆ ಇರ್ಬೇಕು. ನಮ್ಮ ಪ್ರಾರ್ಥನೆ ಹೆಂಗಿರ್ಬೇಕಂದ್ರ ಜಯಕರವಾದ ಪ್ರಾರ್ಥನೆ ಇರ್ಬೇಕು. ಹಲ್ಲೆಲೂಯಾ. ಅಂತ ಪ್ರಾರ್ಥನೆ ದೇವ್ರು ಕೇಳೋದು ನೆನಪಿಟ್ಕೊ. ಅಂತ ಪ್ರಾರ್ಥನೆ ದೇವ್ರು ಕೇಳಕ್ ಸಾಧ್ಯ ಇಲ್ಲ. 4 ಮಂದಿ ಬಂದು ಚಿಂತೆ ಮಾಡಬಾರ್ದು. 13 ವರ್ಷ ಆಯ್ತು ಸೇವೆದಾಗಿದ್ದೇನೆ. 1000 ಮಂದಿಗೂ ವಾಕ್ಯ ಹೇಳ್ತೆ, ಮತ್ತೆ 4 ಮಂದಿಗೂ ವಾಕ್ಯ ಹೇಳ್ತೆ. ನನ್ನ ಭಕ್ತಿ ಕಡಿಮೆ ಆಗೋಲ್ಲ. ಹಲ್ಲೆಲೂಯಾ. ಭಕ್ತಿ ಯಾರು ಹೋಗ್ಬಾರ್ದು. ಮನೆಗೆ ದೀಪ ಹೋದ್ರೆ ಕತ್ತಲು ಬೀಳ್ತಾನ, ಕತ್ತಲ ಹಾವು ಬರ್ತಾವ, ಕಪ್ಪಿ ಬರ್ತವೆ, ಎಲ್ಲನೇ ಬರ್ತಾವ. ಭಕ್ತಿ ತಣ್ಣಗೈತಂದ್ರ ಕತ್ತಲಾಯ್ತದೆ ಅಂತವಲ್ಲ. ಯಾರ ನೀನು ಹೊಟ್ಟೆಗೆ ಏಟ್ ಕತ್ತಲದನು ಅಂತಾರೆ, ನೀನು ಹೊಟ್ಟೆಗೆ ಏಟ್ ಕತ್ತಲದನು ಅಂತಾರೆ. ನಿನ್ನ ಒಳಗೆ ಯೇಸು ಕ್ರಿಸ್ತ ಇರ್ಬೇಕು. ಇಬ್ಬರಿದ್ರು ಚಪ್ಪಾಳೆ ತಡ್ಬೇಕು. ನಿನ್ನ ಒಳಗೆ ಬೆಳಕಿರ್ಬೇಕು. ನಿನ್ನ ಪ್ರಸಂಗದಲ್ಲಿ ಹಂಗೆ
ಶಕ್ತಿ ಇರಬೇಕಂದ್ರೆ ವಾಕ್ಯದಲ್ಲಿ ಜಯ ಇದೆ, ಪ್ರಾರ್ಥನೆಯಲ್ಲಿ ರಕ್ಷಣೆ ಇದೆ, ಆರಾಧನೆಯಲ್ಲಿ ಬಿಡುಗಡೆ ಇದೆ. ಆರಾಧನೆಯಲ್ಲಿ ಸೌಲ್ ರಾಜಗ ಹೇಳಿತ್ತು ದುರಾತ್ಮ. ಇಸ್ರೇಲ್ ಜನರಾಗ ಆರಾಧನೆ ಮಾಡೋ ಹಣ ಇಲ್ಲ ಎಂಬುದಿಲ್ಲ. ಕಡೆಗೆ ದೇವರು ಯಾರ ಆರಾಧನೆ ಕೇಳುತ್ತಲ್ಲ, ಚಪ್ಪಾಳೆ ತಡೆದ ಜೋರ ಯಾರ ಆರಾಧನೆ ಏನ್ ಮಾಡ್ತಾನೆ ತಾವಿದ ಅದೇ ಎಲ್ಲರಿಗೂ ಕೊಡೋದ ಕಿನ್ನರಿ ಹೊಡೆಯುತ್ತೆ. ಯಾವ್ದಾರ ಕಾಲೇಜ್ನಲ್ಲಿ ಡ್ಯೂಟಿ ಮಾಡತ್ತಾನೆ, ಬೆಂಕಿನಾಗ ಮಾಡತ್ತಾನೆ, ಡಾಕ್ಟರ್ ಅಲ್ಲ ಏನ್ ಮಾಡತ್ತಾನೆ. ದೇವರು ಲೆಕ್ಚರರ್ ನೋಡ್ತಾರಂತ ತಿಳಿಬಾರ್ದು, ಡಾಕ್ಟರ್ ನೋಡ್ತಾರಂತ ತಿಳಿಬಾರ್ದು, DC ನೋಡ್ತಾರಂತ ತಿಳಿಬಾರ್ದು. ಕುರಿ ಕಾಯೋಗಿ ದೇವರಿಗೆ ಬೇಕು, ಚಪ್ಪಾಳೆ ತಡಬೇಕು ಜೋರಾಗಿ. ದನ ಕಾಯೋಗಿ ದೇವರಿಗೆ ಬೇಕು. ಬಹಳಷ್ಟು ಜನ ಕುರಿ ಕಾಯ್ಕೊತ ಆರಾಧನೆ ಮಾಡತಾನೆ, ಕಿನ್ನರಿ ಭಾರಿಸ್ಕೊತ. ನನ್ನ ಒಳಗೆ ದೇವ್ ಬಿಟ್ಟು ಹೋಗೋಣ ಇರ್ತದಪ್ಪ, ಯಾರನ್ನ ಚಂದ ಆರಾಧನೆ ಮಾಡಿ ಹೇಳೋಣ ಅಂತ ಕೇಳ್ತಾನೆ ಸೌಂಡ್. ಸರ್ ಒಬ್ಬ ಆರಾಧನೆ ಮಾಡ್ತಾನೆ ಕುರಿ ಕಾಯ್ಕೊತ, ಅವನ ಹೆಸರು ದಾವಿದ್ ಮಹಾರಾಜ. ಹೋಗಿ ಕರ್ಕೊಂಬರ್ರಿ. ಯಾಕೆ ದಾವಿದ್ ಮಹಾರಾಜ ಅವನ ಮನೆಗೆ ಹೆಜ್ಜಿಕ್ಕಿ ಆರಾಧನೆ ಮಾಡತನ ದುರಾತ್ಮ ಬಿಟ್ಟು ಹೋಗ್ಯ. ಚಪ್ಪಾಳೆ ತಡೆದ ಜೋರ. ಆರಾಧನೆ ದೆವ್ವಿಗೆ ಓಡಿಸಕ್ತದ. ಆರಾಧನೆ ಮಾತೇ ಆಡಪ್ಪ. ಆರಾಧನೆ ದೆವ್ವಿಗೆ ಓಡಿಸಕ್ತದ. ನಿಮಗೆ ಮೊಳ ದೆವ್ವದನ ನಾವು ಓದಿ ಹೋಗ್ತೇವ. ತಪ್ಪದೇ ಇರ್ಬೇಕು. ಆರಾಧನೆ ಗುಡ್. ಆರಾಧನೆ ಯಾರು ದೆವ್ವಿಗೆ ತರ್ತದ. ಆರಾಧನೆ ಆರಾಧನೆ ದೆವ್ವಿಗೆ ಓಡಿಸಕ್ತದ. ದೆವ್ವಿಗೆ ಓಡಿಸಕ್ತದ, ಆಶೀರ್ವಾದ ತರ್ತದ. ಹಲವು ಅಂದ್ರೆ ಸ್ತುತಿ ಆರಾಧನಾ ಉಪ್ಪರ್ ಜಂಡಾ ಸ್ತುತಿ ಅಂದ್ರೆ ಸ್ತುತಿ ಸಾರಿ ಸುದ್ದಿ ಆಗಲ್ಲೇ ಬಾರ ನಾಳೆಗೆ ಬೀಳಕ್ಕೆ ಉಪವಾಸ ಅಂದ್ರೆ ಸುದ್ದಿ ಎಲ್ಲ ಸುದ್ದಿ ಕಷ್ಟದಪ್ಪ. ಆರಾಧನಾ ಹೆಸರು ಆರಾಧನೆ ಇಟ್ಕೊತೆ, ಒಂದಿನ ಆರಾಧನೆ ಮಾಡಬೇಕು. ಹೆಸರು ಆರಾಧನಾ ಆರಾಧನಾ ಆರಾಧನಾ, ಒಂದಿನ ಗುಡಿಗೆ ಹೊರಳಕ್ಕೆ ಆರಾಧನಾ ಹೆಸರು. ನಿನ್ನ ಹೆಸರೇನು? ಪ್ರಾರ್ಥನಾ. ಹೆಸರೇನದ? ಒಂದಿನ ಜಪ ಮಾಡಾಡಕ್ಕೆ, ಒಮ್ಮೊಬ್ಬರಿಗೆ ಜಪ ಮಾಡಾಡ. ಆರಾಧನಾ ಮತ್ತು ಪ್ರಾರ್ಥನಾ ಇಲ್ಲ. ಆರಾಧನೆ ಹೆಸರು ಇಟ್ಕೊಂಡು ಆರಾಧನೆ ಮಾಡೋದು ಫೈದೆ. ಪ್ರಾರ್ಥನೆ ಹೆಸರು ಇಟ್ಕೊಂಡು ಪ್ರಾರ್ಥನೆ ಮಾಡೋದು ಫೈದೆ. ನಿನ್ನ ಕುಟುಂಬದಲ್ಲಿ ವಾಕ್ಯ ಇರಬೇಕು, ನಿನ್ನ ಮನೆಯಲ್ಲಿ ಪ್ರಾರ್ಥನೆ ಇರಬೇಕು, ನಿನ್ನ ಮನೆಯಲ್ಲಿ ಆರಾಧನೆ ಇರಬೇಕು. ಹಲ್ಲೆಲೂಯಾ. ದಾವೀದ ಮಹಾರಾಜ ಆರಾಧನೆ ಮಾಡುತ್ತಿನ ಸೌಲನ ಒಳಗಿನ ದುರಾತ್ಮ ಬಿಟ್ಟು ಹೋಗ್ಯಾದ. ಹಲ್ಲೆಲೂಯಾ. ಓಲೇಸುಮ ಸಿಕ್ಕಿ ವಾಕ್ಯದಲ್ಲಿ ಜಯವಿದೆ, ಪ್ರಾರ್ಥನೆಯಲ್ಲಿ ರಕ್ಷಣೆ ಇದೆ, ಆರಾಧನೆಯಲ್ಲಿ ಬಿಡುಗಡೆ ಇದೆ. ಇವು ಮೂರು ನಿನ್ನ ಕುಟುಂಬದಲ್ಲಿ ಅವನ ಮಗ. ಉಪವಾಸ ಮಾಡಕ್ಕೆ 40 days ಫಾಸ್ಟಿಂಗ್, ಇವು ಮೂರು ನಿನ್ನ ಮನೆಗೆ ಅವನ. ಇವು ಮೂರು ನಿನ್ನ ಸಭೆದಾಗ ಅವನ. ಸುಳ್ಳು ಬೋಧನೆ ದೆವ್ವಿಗೆ ತರ್ತದೆ, ಸತ್ಯ ಬೋಧನೆ ದೆವ್ವಿಗೆ ಓಡಿಸ್ತದೆ. ಚಪ್ಪಾಳೆ ತಡಬೇಕು ಜೋರ. ಇವತ್ತು ನಿಮ್ಮ ಕುಟುಂಬದಲ್ಲಿ ಪ್ರಾರ್ಥನೆ ಆರಾಧನೆ ವಾಕ್ಯ ಅವನ ಎಲ್ಲ ಟೈಮ್ ಸಿಕ್ತು. ಸಿನಿಮಾ ಸಿಗಲ್ಲ ವಾಕ್ಯ ಅವ್ರನ್ನ ಟೈಮ್ ಸಿಕ್ಕ ತೆಗ್ದಿಲ್ಲ ಟೈಮು. ಪೈಲೆ ತಿಳ್ಕಿ ಮಾಡ್ಕೊಳ್ಳೋರು ಪ್ರಾರ್ಥನೆ ಮಾಡಿ ವಾಕ್ಯ ಬಿಚ್ಚಿದ ಆಶೀರ್ವಾದ ನೋಡ್ರು. ಈ ಭೂಮಿ ಮೇಲೆ 4 ತಿರುಗಿ ಮನುಷ್ಯರು ಇರ್ತಾರೆ. ಎಷ್ಟು ತಿರುಗಿ ಮನುಷ್ಯ? ಮೊದಲನೇ ಮನುಷ್ಯ ದೇವ್ರ ಮಾತು ಕೇಳಿದ. ಅವನ ಹೆಸರೇನು ಅಂತ. ಒಬ್ಬ ದೇವ್ರ ಮನುಷ್ಯನ ದೇವ್ರ ಮಾತು ಕೇಳಬೇಕು. ಯಾರ ಮಾತು ಕೇಳಬೇಕು? ಅಬ್ರಾಮ್ ಯಾರ ಮಾತು ಕೇಳಿನ? ಅಬ್ರಾಮ್ ಯಾರ ಮಾತು ಕೇಳಿನ? ನನಗೇನು ಸುಸ್ಥಿರ ಪಸಂದ್ ಬರೋಣ. ನಾವು 10 ಗಂಟೆ ವಾಕ್ಯ ಕೇಳ್ತಾ ಇದ್ದೀನಿ, ನೀವು ಗುರ್ತೆ ಬೈತೀವಿ ಮತ್ತೆ ಸಾಕು ಮಾಡುತ್ತೆ ಇಲ್ಲ.
ಅಬ್ರಾಮ್ ಯಾರ ಮಾತು ಕೇಳೇನ? ಅಬ್ರಾಮನು ನಿನ್ನ ಸ್ವರವ ಕೇಳಿ ಆಶೀರ್ವಾದ ಅನ್ಬೇಕಾದ್ರೆ ಯಾರ ಮಾತು ಕೇಳಬೇಕು? ಒಬ್ಬ ಮನುಷ್ಯ ಯಾರ ಮಾತು ಕೇಳಲಿರ್ತಾನೆ? ದೇವ್ರ ಮಾತು. ಯಾರ ಮಾತು? ಇನ್ನೊಬ್ಬ ಮನುಷ್ಯ ಯಾರ ಮಾತು ಕೇಳಲಿರ್ತಾನ? ದೇವ್ರಿನ ಮಾತು. ಒಬ್ಬ ದೇವ್ರ ಮಾತು ಕೇಳಿರ್ತಾನ. ಒಬ್ಬ ಆದಮ್ ಯಾರ ಮಾತು ಕೇಳೇನ? ಹವಳ ಯಾರ ಮಾತು ಕೇಳೋಣ? ಯಾರ ಮಾತು ಕೇಳೋಣ? ಇಸ್ಕರಿಯೋದು ಯಾರ ಮಾತು ಕೇಳೇನ? ಒಂದು ತುತ್ತಿ ತಿರುಗಿ ದೇವ್ರಿಗೆ ಹೋಗ್ತಿರಲ್ಲ, ಯೇಸು ಸ್ವಾಮಿಗೆ ಹೇಳ್ಕೊಟ್ಟಾನೆ. ಒಬ್ಬ ದೇವ್ರ ಮಾತು ಕೇಳಿರ್ತಾನೆ, ಅವನಿಗೆ ಆಶೀರ್ವಾದ ಇರ್ತಾನೆ. ಒಬ್ಬ ದೇವಿನ ಮಾತು ಕೇಳಿರ್ತಾನೆ, ಅವ್ರ ಭಾಷೆ ಇಟ್ಕೊತಾನೆ. ನೀವ್ ಯಾರ ಮಾತು ಕೇಳತ್ತೀರಿ? ನೀ ದೇವ್ರ ಮಾತು ಕೇಳತ್ತೀರಿ. ದೇವ್ರ ಮಾತು ಕೇಳಿದ್ರೆ ವಾಕ್ಯ ಓದ್ತಿ, ದೇವ್ರ ಮಾತು ಕೇಳಿದ್ರೆ ಆರಾಧನೆ ಮಾಡ್ತಿ, ದೇವ್ರ ಮಾತು ಕೇಳಿದ್ರೆ ಪ್ರಾರ್ಥನೆ ಮಾಡ್ತಿ. ಇವು ನಿನ್ನ ಜೀವಿತದಲ್ಲಿ ಅವನ ಅಬ್ರಾಮ್ ದೇವ್ರ ಮಾತು ಕೇಳಿನ, ಆಶೀರ್ವಾದ ನಿಧಿಯಾಗಿಲ್ಲ. ಯಾವುದು ಕೊರತೆ ಅಬ್ರಾಮ್ಗಿಲ್ಲ. ಮುಪ್ಪಿನ ಕಾಲದಲ್ಲಿ ದೇವ್ರ ಮಗ ಕೊಟ್ಟ. ಆದಮ್ ದೇವಿನ ಮಾತು ಕೇಳಿನ, ಎಲ್ಲರಿಗೂ ಮರಣ ತಂದಿಚ್ಚ. ಇನ್ನೊಬ್ಬ ವ್ಯಕ್ತಿ, ಈಗ ನಾನು ನಿಮ್ಗೆ ಕೇಳ್ತೇನೆ, ಮೋಶೆ ಯಾರ ಮಾತು ಕೇಳಿನ? ಅಂದ್ರೆ ದೇವ್ರ ಮಾತ. ಮೋಶೆ ಯಾರ ಮಾತು ಕೇಳೇನ? ಮೋಶೆ ಯಾರ ಮಾತು ಕೇಳೇನ? ಅಬ್ರಾಮ್ ಯಾರ ಮಾತು ಕೇಳೇನ? ಆರೋನ್ ಮಹಾಯಾಜಕ ಯಾರ ಮಾತು ಕೇಳೇನ? ಯಾರ ಮಾತು ಕೇಳೇನ? ದೇವ್ರ ಮಾತು ಅಂತೀರಿ. ದೇವ್ರ ಮಾತು ಕೇಳಿಲ್ಲ. ಮನುಷ್ಯನ ಮಾತು ಕೇಳ. ಮನುಷ್ಯನ ಮಾತು. ಯಾರ ಮಾತು? ಮೋಶೆ ಸೀನಾ ಬೆಟ್ಟದಿಂದ 10 ಆಂಗ್ಲ ತರಟಿಗೆ ಮನುಷ್ಯನ ಪಳಗಿದ ಬಂದ ತಗೊಂಡು ಮನುಷ್ಯರು ಹೋಗತ್ತ ಅಂತ ಹೇಳಿ ಮೂರ್ತಿ ಮಾಡ್ಕೊಂಡು ಕುಂತಾನೆ. ಮೋಶೆ ದೇವ್ರ ಮಾತು ಕೇಳೋಣ, ಆದಮ್ ದೇವಿನ ಮಾತು ಕೇಳ. ಆರೋನ್ ಮನುಷ್ಯನ ಮಾತು ಕೇಳತಾನ. ನೀವು ಯಾರ ಮಾತು ಕೇಳಿದ್ರೆ ಆಶೀರ್ವಾದ, ಮನುಷ್ಯನ ಮಾತು ಕೇಳಿದ್ರೆ ನುಂಗೋಳು ಭಾರಿ ಅಲ್ಲ. ಆ ಸೇವಕರು ನುಂಗೋಳು ಭಾರಿ ಅಲ್ಲ. ಅವ್ರನ್ನ ಯಾರು ವಾಕ್ಯ ಒಂದಿನ ಜೀವನ ಕರ್ಕೊಂಡು ಹೋಗಿದೆ. ಈಗ ನಾ ಇಟ್ಕೊಂಡಿದ್ವಿ ಹಂಗೆ ಇಸ್ತ್ರಿ ನನ್ನ ಮೈದಾಗಿ ತಮ್ಮ ಬೋಲ್ತಿ ಮುಟ್ಟಿದ್ದೀನಿ. ಇವನೇ ಹಂಗೆ ತಗೊಂಡಿ ಇನ್ನು ಹಾಕಿ ತೋರಿಸು. ನನಗೆ ಹಂಗೆ ವೇಷ ನಡೆಯಬೇಕಮ್ಮ. ನಾ ಹೆಂಗಿದ್ದೆ ಸಾಕು. ತಪ್ಪ ತೆಗೆದಾಗ ಅವತ್ತ ಹಂಗೆ ಹೋಗಿ ಈ ಇಂದಿರಾನಗರಕ್ಕೆ ಹೋಗಿದ್ದೆ. ಹೋಗ್ತಾ ಬರ್ತಾರೆ ನನಗೆ ಒಬ್ಬರು ಜೈಕಿ ಸಂಬಳ ಉಂಟ. ಜೀವನಿಗೆ ಜೈಕಿಸ್ತಾರ ಅಂದ್ರೆ ನಾವು ಅಸಿಸ್ಟೆಂಟ್ ಪಾಸ್ಟರ್, ಮೇನ್ ಪಾಸ್ಟರ್ ಅವ ಇನ್ನು ಹಾಕಿ ಬ್ಯಾಗ್ ನನ್ನ ಪಳ್ಳಿಗೆಲ್ಲ ಕರೆಕ್ಟ್ ಅವನಿಗೆ ಜೈಕಿಸ್ತಾರ. ನನಗೆ ಒಬ್ಬರ ಜೈಕಿಸ್ತಾರ ಹೋಗ್ಬಿಡು ಅಣ್ಣ ಮಣ್ಣದ ಮತ್ತಲ್ಲಿ ಹೋಗಿ ಅವನೇ ಸೋಫಾ ಸೆಟ್ ಮ್ಯಾಕ್ ಕುಂತ ನಾ ಇಂಥ ಕುರ್ಸಿ ಮ್ಯಾಕ್ ಕುಂತ ಕಿಸ್ಮತ್ ಅದ. ಲಾಸ್ಟಿಗೆ ಫೈರ್ ಚಪ್ಪಾಳೆ ತಗೊಂಡು ಜೋರ ಯಾರವರ ನೋಡಾಗ ಅಂದ್ರೆ ಫೈರ್ ರೋಗ ಥಟ್ ಸ್ವಸ್ಥತೆ ತಿಂತಿ ಅಣ್ಣ ಬಿಟ್ಕೊಟ್ಟು ಏ ಅಪ್ಪ ಮನುಷ್ಯನ್ ಮಾರಿ ನೋಡ್ಕೊಳ್ರಿ. ನಾವು ಒಳಗೆ ಏಸು ಕ್ರಿಸ್ತ ಹರದೆಲ್ಲ ಅದ್ರ ಕೆಲವರು ರೊಕ್ಕ ಇದ್ರಿ ಅಷ್ಟೊಂದು ಭಾಳ ದೋಸ್ತಿ ಮಾಡ್ತಾರೆ. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿ ಯಾಗಾರ ಟೈಮಿಗೆ ಸಂಘ ಕಟ್ಲಕ್ಕ ನಾನು ಕೂಡ ದೋಸ್ತಿ ಕಟ್ಟಂತ ವಿಶ್ವಾಸಿಗಳು ಹೆಚ್ಚವ. ರೊಕ್ಕದ ದೋಸ್ತಿ ಯಾರಿಗೂ ಇವ ಹೆಂಗ್ ಸಿಕ್ತಿದ್ದು ಅವನಿಗೆ ಕೂಡ ಬಾರ ಲಾಕ್ ರೂಪಾಯಿ ಚೆಕ್ಗಳು ಬಿಟ್ಟು ಕೊಟ್ಟಿದ್ದೀನ. ಆಫರ್ಗಳು ಸುಳ್ಳಾಡಿ ರೊಕ್ಕ ತಗೊಂಡು ಇವತ್ತು ಬಿಲ್ಡಿಂಗ್ ಕಟ್ಕೊಂಡಿರ್ತೀವಿ. ಬ್ಯಾಗ್ ನನಗೆ ಸುಳ್ಳಾಡಿ ಸೇವೆ ಮಾಡೋದಕ್ಕಿಂತ ಖಾರ ರೊಟ್ಟಿ ಉಂಡಿ ಸತ್ಯ ಸೇವೆ ಮಾಡೋದು. ಚಪ್ಪಾಳೆ ತಡಬೇಕು. ಒಬ್ಬ ವ್ಯಕ್ತಿ ದೇವ್ರ ಮಾತು ಕೇಳೋಣ, ಒಬ್ಬ ವ್ಯಕ್ತಿ ದೇವಿನ ಮಾತು ಕೇಳೋಣ, ಒಬ್ಬ ವ್ಯಕ್ತಿ ಮನುಷ್ಯನ ಮಾತು ಕೇಳೋಣ, ಇನ್ನೊಬ್ಬ ವ್ಯಕ್ತಿ 4 ತಿಂಗಳು ಮನುಷ್ಯ ಇರ್ತಾರಲ್ಲ, ಇನ್ನೊಬ್ಬ ವ್ಯಕ್ತಿ ಎರಡು ಮಾತಾಡಿ ಕೊಡ್ತೇವೆ ಟೈಮಿಂಗ್ ನಾನು ಹೇಳ್ತೇವೆ ಹಾಲಲ್ಲಿ. ಇನ್ನೊಬ್ಬ ವ್ಯಕ್ತಿ ಆ ದೇವ್ರ ಮಾತು ಕೇಳಿದ್ರೆ ಅವನು ಪವಿತ್ರ ಕೊಡ್ತಾರೆ. ಒಬ್ಬ ವ್ಯಕ್ತಿ ತಾನು ಮನಸ್ಸಿಗೆ ಬಂದಂಗೆ ತಾನೇ ಅವ್ರು ತನಗಂತ ಮಾತಾಡ್ಕೊತ ಹೋಗೋದು ನೋಡಿರಿ. ತಾನು ಮನಸ್ಸಿಗೆ ಬಂದಂಗೆ ಭೋಗ ಪುರುಷ ಹಂಗೆ ಬದುಕ್ಯಾನ. ರೊಕ್ಕ ಅವ ರೂಪಾಯಿ ಅವ ಅವ್ನ ದಾನ ಐತಿ ಧರ್ಮ ಐತಿಲ್ಲ
ಆಮೇಲೆ ಪುಣ್ಯಕ್ರಿಯೆಗಳು ಇದ್ದಿಲ್ಲ, ತನ್ನ ಮನಸ್ಸಿಗೆ ಬಂದಾಗ ಎಂಜಾಯ್ ಮಾಡಿ. ಎಲ್ಲಿಗೆ ಹೋಗ್ಯಾರ? ನಿಮ್ಮ ಮನಸ್ಸಿಗೆ ಬಂದಾಗ ನೀವು ಮಾಡಬಾರ್ದು. ಹೋಗೋ ಪುರುಷನ ಬದಿಗೆ ಹೋಗ್ಬೇಕಾಯ್ತು. ದೇವ್ರ ಮನಸ್ಸಿಗೆ ಬಂದಿಂದ ಅಬ್ರಾಮ್ ಮಾಡ್ಯಾನ. ಅಬ್ರಾಮ್ ನಿನ್ನ ಮಗನಿಗೆ ಕರ್ಕೊಂಬ, ನನಗೆ ಬಲಿ ಬೇಕಂದ್ರೆ ಮಗನಿಗೆ ಒಯ್ದಿಲ್ಲ. ದೇವ್ರಿಗೆ ಮೆಚ್ಚಿಗೆ ಕೆಲಸ ಮಾಡಿ ಚಪ್ಪಾಳೆ ತಡಬೇಕು. ಈ 4 ಕ್ಯಾಟಗಿರಿದಾಗ ಯಾವ ಕ್ಯಾಟಗಿರಿ ಇದ್ದೀವಿ ನಾವು? ಎ ಕ್ಯಾಟಗಿರಿನ, ಬಿ ಕ್ಯಾಟಗಿರಿನ, ಡಿ ಎಸ್ ಸಿ ಅಂತಲ್ಲ. ಎ ಆಪ್ಷನ್ ಯಾವುದೋ ಟಿವಿದಾಗ ಬರ್ತಿತ್ತು. ಎ ಕ್ಯಾಟಗಿರಿನ, ಬಿ ಸಿ ಡಿ ಅಂತ ನಾನು ಇಷ್ಟಲ್ಲಿರೋದು. ಯಾವ ಕ್ಯಾಟಗಿರಿದಾಗ ಇದ್ದೀನಿ? ಗುಡ್, ಚಪ್ಪಾಳೆ ತಡಬೇಕಂತ. ಲೇ ಅದೇನು ಫಸ್ಟ್ ಬರೋದೇನು? ದೇವ್ರು ಮೊದಲನೇ ಅಂದ್ರೆ ದೇವರು ಭಾಳ ವಿಟಮಿನ್ಸ್. ಎ ಫಾರ್ ಆಪಲ್, ಬಿಗ್ ನಂಬರ್, ಬಿ ಫಾರ್ ಬಾಲ್. ಪದ ಪರ್ ನದೀತಾವ ಬಾಲಿಗೆ ಆಗ ಜೋಡಿ ಇಟ್ಕೊತಾವ. ಪದ ಪರ್ ನದೀತಾವಿಲ್ಲ. ಗ್ರೌಂಡಿನ ನೋಡಿದೇನು? ಬಾಲಿ ಓದೋದು, ಫುಟ್ಬಾಲ್ ಆಡ, ಅಕ್ಕಿನ ಓದಿದೆ, ಅಕ್ಕಿನ ಓದಿದೆ, ಮತ್ತು ತೆಲ್ಮೆ ಕಾಲಿ ಕಿಂತ ಬಾಲ್ ಆಗ್ಬಾರ್ದು. ಆಪಲ್ ಅಲ್ಲ. ಓಲೇಸು ಮಸೀಕಿ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಾನು ಮುಗಿಸ್ತೆ ಮಗ, ನೀವು ಡಿಸ್ಟರ್ಬ್ ಮಾಡ. ವಾಕ್ಯದಲ್ಲಿ ಮೆಸೇಜ್ ಕೊಡ್ತೀನಿ, ಭಕ್ತಿ ದೀಪದಾಗ ಎಣ್ಣೆ ಆಗ್ಬೇಕಂದ್ರೆ ಮನೆ ಕತ್ತಲಾಯ್ತಾವ. ಭಕ್ತಿ ತಣ್ಣಗಾಯ್ತಂದ್ರೆ ನಿನ್ನ ಒಳಗ ಇಷ್ಟಲ್ಲಿ ನಿನ್ನ ಒಳಗ ನನಗೆ ತೋರಿಸುತ್ತೆ. ನಿನ್ನ ಒಳಗ ಏಟ್ ಕತ್ತನದನು. ಭಕ್ತಿ ಆರಾಧನೆ ಏನೈತಲ್ಲ ಒಳಗ, ವಾಕ್ಯ ಬೆಳಕು ಕೊಡ್ತದೆ. ಹಲಲುಯಾ ಎಲ್ಲರೂ ಮುಗಿಸ್ಲತ್ತೇನೆ. ವಾಕ್ಯದಲ್ಲಿ ಜಯವಿದೆ, ಪ್ರಾರ್ಥನೆಯಲ್ಲಿ ರಕ್ಷಣೆ ಇದೆ, ಆರಾಧನೆಯಲ್ಲಿ ಬಿಡುಗಡೆ ಇದೆ. ಈ 3 ನಿನ್ನ ಕುಟುಂಬದಲ್ಲಿರಬೇಕು. ಇವತ್ತಿನ ಸಂದೇಶ ಏನಂದ್ರ ವಾಕ್ಯ, ಪ್ರೇಯರ್, ವಾಕ್ಯ, ಪ್ರಾರ್ಥನೆ, ಆರಾಧನೆ. ಹಲಲುಯಾ. ಈ 3 ನಿಮ್ಮ ಜೀವಿತದಾಗಿದ್ದರ ನಿಮಗೆ ಸೋಲ್ಸಲೇ ಇಲ್ಲ. ಜಯವೇ ಜಯವೇ ನನಗೆ ಜಯವೇ. 1 ಚೈನಾ 24 ಕೆಂಪು ಸುಸ್ತಿ ಹೋಗ್ತಿಲ್ಲ. 85 ನೀವು ಬೆಳಕ್ ಸಾಕ್ಷಿ ಹೇಳ್ತೀರಿ, ನಂದು ಬಹಳ ಸಾಕ್ಷಿ ಇರ್ತೀನ. ತಮ್ಮ ನನಗೆ ಎಷ್ಟು ಸಪೋರ್ಟ್ ಮಾಡಿ ನಮ್ಮದು. ಇನ್ನ ನಾ ಸೆಕೆಂಡ್ ಸೆಷನ್ದಾಗ ಮತ್ತೆ ಯಾವ್ದಾರ ಮುಂದಿನ ವರ್ಷ ನೋಡೋದು ದೇವ್ರ ಚಿತ್ತ ಇರ್ತಾರೆ. ಹಲೋಯ್ಯ. 1 2 3 4.
परिशुद्धात्मा देव
ವಾಕ್ಯದಲ್ಲಿ ಜಯ, ಪ್ರಾರ್ಥನೆಯಲ್ಲಿ ರಕ್ಷಣೆ, ಆರಾಧನೆಯಲ್ಲಿ ಬಿಡುಗಡೆ. ಇಲ್ಲಿದ್ದಂತ ಮಕ್ಕಳಿಗೆ ಮುಟ್ಟಿ ಬ್ಲೆಸ್ ಮಾಡು. ಎಲ್ಲ ಹೃದಯದ ಸತ್ಯವಾಕ್ಯದಲ್ಲಿ ಒಂದು ಸೂಪರ್ ನ್ಯಾಚುರಲ್ ಪವರ್ ಈ ಸ್ಥಳದಲ್ಲಿ ಎಲ್ಲರಿಗೂ ಬಿಡುಗಡಿಸಿದೆ. ಸ್ವಾಮಿ ತಮ್ಮ ನನ್ನ ದೊಡ್ಡ ಸೇವಕಾಗಿ ಜನರಿಗೆ ಸತ್ಯ ಸ್ವಾರ್ಥ ಸಾಧಕ ಎಲಿಯಾಗ ಇದ್ದಂತ ಅಭಿಷೇಕ ಡಬಲ್ ಮಾಡಿದೆ. ದೇವರೇ ತಮ್ಮರ ಜೊತೆ ಸೇವೆ ಮಾಡ್ತಿರ್ತಾನೆ, ಅವ್ರ ವಾಕ್ಯದಲ್ಲಿ ಬೆಳೆದಿ ಡಬಲ್ ಬ್ಲೆಸ್ಸಿಂಗ್ ಹೋಯ್ತು. ತಂದೆ, ಈ ಪ್ರಾರ್ಥನೆ ಕೇಳಿದ್ರೆ ನಿಮಗೆ ಸ್ವಲ್ಪ ತಮ್ಮರ ಕುಟುಂಬ ಬಂದಿರುವ ಮಕ್ಕಳ ಕುಟುಂಬ ಆಶೀರ್ವಾದ ಮಾಡಬೇಕು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್, ಆಮೆನ್, ಆಮೆನ್. ಜಯ ಕ್ರಿಸ್ತ.